ಹಲೋ ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದೆ. ಇವತ್ತು ವೀಕ್ ಆಫ್ ಇದೆ. ಟಿಫಿನ್ ಮಾಡ್ತಾಯಿದ್ದೀನಿ. ಪಾಸ್ತಾ ತಿಂತಾಯಿದ್ದೀನಿ. ಪಾಸ್ತಾ ತಿಂದು ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡ್ಬರ್ಬೇಕು ಅಂತ ಇದ್ದೀನಿ. ಸೊ ಟಿಫಿನ್ ಮಾಡ್ತೀನಿ. ಭೇಟಿಯಾಗೋಣ ಗೈಸ್. ಆಚೆ ಬಂದಿದ್ದೆ ಸ್ವಲ್ಪ ದಾಡಿ ಕಟಿಂಗ್ ಮಾಡ್ಕೊಳ್ಳೋಣ ಅಂತ. ದಾಡಿ ಕಟಿಂಗ್ ಮಾಡಿಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಆಗೋದು. ನಿಮ್ದೆಲ್ಲ ಏನು ಸಮಾಚಾರ, ಏನು ಮಾಡ್ತಾಯಿದ್ದೀರಿ? ಇವತ್ತು ನನಗೆ ವೀಕ್ ಆಫ್. ಸೊ 2 ದಿನ ವೀಕ್ ಆಫ್ ಕೊಟ್ಟಿದ್ದಾರೆ. ವೀಕ್ ಆಫ್ ಡೇ ನಡೀತಾ ಇದೆ. ನಿನ್ನೆ ನೋಡಿದ್ರಲ್ಲ, ಹೆವಿ ಮಳೆ ಗೈಸ್. ನಿನ್ನೆ ಹೆವಿ ಮಳೆ ಅಂತ, ಹೆವಿ ಮಳೆಯಲ್ಲಿ ಆಚೆ ಹೋಗಿದ್ದೆ. ಆಚೆ ಹೋಗಿ ಬಂದೆ. ನಮ್ಮ ಫ್ರೆಂಡ್ ಒಬ್ಬ ಸಿಕ್ಕಿದ್ನ, ಗೊತ್ತಲ್ಲ, ರೇವಪ್ಪ ಅವ್ರು ಸಿಕ್ಕಿದ್ರು. ರೇವಪ್ಪ ಅವ್ರಿಗೆ ಮೀಟಾಗಿ ಅವ್ರಿಗೆ ಬಿಡೋಕ್ಕೆ ಲೇಟ್ ಆಯಿತು. ಸೊ ಪಿ ಜಿಗೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸಿಗೋಣ ಬನ್ನಿ ಗೈಸ್. ರೂಮಲ್ಲಿದ್ದೀನಿ, ಫ್ರೆಶ್ ಅಪ್ ಆದೆ. ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಬೇಕಿತ್ತು. ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸೊ ಜಸ್ಟ್ ಇವಾಗ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಸಮಯ 12:30 ಆಗ್ತಾಯಿದೆ. ಸೊ ಊಟ ಇನ್ನೂ ನೋಡ್ಕೋಬೇಕು. ಊಟದನ್ನೇನು ಪ್ಲ್ಯಾನ್ ಇಲ್ಲ. ಇನ್ನೊಂದು ತಾಸು 2 ತಾಸು ಆಗಲಿ. ಸೊ ಆಮೇಲೆ ನೋಡ್ತೀನಿ ಊಟ. ಸೊ ನೋಡಿದರೆ ನಿನ್ನೆ ಆಚೆ ಹೋಗಿದ್ದೆ, ಸುಸ್ತಾಗಿ ಬಂದು ಮಲಗಕ್ಕೆ ಸ್ವಲ್ಪ ಲೇಟಾಗಿತ್ತು. ಸೊ ಇವತ್ತು ಎಲ್ಲಿಗೆ ಹೋಗಲ್ಲ. ಇವತ್ತು ರೂಮಲ್ಲೇ ಇರ್ತೀನಿ. ಸೊ ರೂಮಲ್ಲೇ ನೋಡ್ತಾ ಇದ್ರಲ್ಲ, ರೂಮಲ್ಲಿ ದಿನ ಕಳೆಯೋದು. ಮತ್ತು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಕೆಲಸ. ಸೊ ಗೈಸ್ ನೋಡೋಣ ಬನ್ನಿ. ಇವತ್ತಿನ ದಿವಸ ಇನ್ನು ಸಾಯಂಕಾಲವರೆಗೆ ಏನು ಮಾಡ್ತೀನಿ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗೈಸ್. ನೋಡ್ತಾಯಿರಿ ಗೈಸ್. ಎಷ್ಟೊತ್ತು ಮಲಗಿದ್ದೆ. ಸ್ವಲ್ಪ ಇವಾಗ ಫ್ರೆಶ್ ಆಗಿ ಆಚೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀನಿ. ಮಳೆ ಏನು ಬರೋ ಥರ ಕಾಣಿಸ್ತಾ ಇಲ್ಲ. ಬಂದರೆ ಛತ್ರಿ ತೊಗೊಂಡಿಲ್ಲ. ಸೊ ಬನ್ನಿ ನೋಡೋಣ ಗೈಸ್. ನೋಡಿ ಗೈಸ್, ಆಚೆ ಹೋಗ್ತಾಯಿದ್ದೀನಿ. ಇಷ್ಟೊತ್ತು ರೂಮಲ್ಲೇ ಮಲಗಿ ಸಾಕಾಯಿತು. ಸ್ವಲ್ಪ ಗಾಳಿಗೆ ಹೋಗೋಣ ಅಂಥೇಳಿ. ಅಷ್ಟೇನು ಮೋಡನೂ ಇಲ್ಲ, ಮಳೆ ಬರೋ ಥರ ಕಾಣಿಸ್ತಾ ಇಲ್ಲ. ಸುತ್ತಾಡ್ಕೊಂಡು ಹೋಗ್ತಾಯಿದ್ದೀನಿ. ಸಾಯಂಕಾಲದ ಸಮಯ. ನಾಳೆ 15 ಆಗಸ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡಿದ್ದಾರೆ ಸ್ಕೂಲಲ್ಲಿ. ನಾವು ಸ್ಕೂಲಲ್ಲಿದ್ದರೆ ಹಾಗೆ ಎಲ್ಲ ಫ್ಲ್ಯಾಗ್ ಎಲ್ಲ ಕಟ್ಟಿ. ನೋಡಿ, ಗೌರ್ಮೆಂಟ್ ಸ್ಕೂಲ್ ಅನಿಸುತ್ತೆ. ಫಾಸ್ಟ್ ಫುಡ್ ತಿನ್ನೋಕೆ ಬಂದಿದ್ದೀನಿ. ಇಲ್ಲೇ ಒಂದು ಸರ್ಕಲ್ ಇದೆ. ಇಲ್ಲಿ ನೋಡಿ, ಸರ್ಕಲ್ ಕಾಣಿಸ್ತಾ ಇದೆಯಾ? ರೆಡ್ ಲೈಟ್ ಬಿದ್ದಿದೆ, ನೋಡ್ತಾ ಇರ್ಬೋದು. ಇದು ಯಾವ ಸರ್ಕಲ್? ನೆಹರು ನಗರ್ ಇದೆ. ಆ್ಯಕ್ಚುಲಿ ಯಾವ ಸರ್ಕಲ್ ಅಂತ ಗೊತ್ತಿಲ್ಲ. ಡಿ ಮಾರ್ಟಿಗೆ ಹೋಗಿದ್ದೆ. ಇಲ್ಲಿ ಡಿ ಮಾರ್ಟಲ್ಲಿ ತೋರಿಸೋಣ ಅಂದರೆ ಮನಸ್ಸಾಗಿರಲಿಲ್ಲ. ಸ್ವಲ್ಪ ಅಕ್ವರ್ಡ್ ಫೀಲ್ ಆಗ್ತಾಯಿತ್ತು. ಇಲ್ಲಿ ಬಂದಿದ್ದೀನಿ ನೋಡಿ. ಇಲ್ಲಿ ಫಾಸ್ಟ್ ಫುಡ್ ಅಂಗಡಿ ಇದೆ. ಸುಮ್ಮನೆ ಒಂದು ಲೈಟಾಗಿ ಎಗ್ ರೈಸ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಎಗ್ ರೈಸ್ ಮಾಡ್ತಾಯಿದ್ದೆ ಹುಡುಗ ನೋಡಿ. ಇಲ್ಲಿ ಮತ್ತೆ ಮಳೆ ಒಂದು ಸ್ಟಾರ್ಟ್ ಆಗಿದೆ ನೋಡಿ. ಮಳೆ ಒಂದು ಬರ್ತಾಯಿದೆ, ಸ್ಮೆಲ್ಲ ಮಳೆ ಬರ್ತಾಯಿದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ತಿನ್ಕೊಂಡು ಹೋಗ್ಬಿಟ್ಟು ಮಲಗೋದು. ಯಾವ ಥರ ಇದೆ ನೋಡಿ ಗೈಸ್. ಜಸ್ಟ್ ತಾನೇ ರೂಮಿಗೆ ಬಂದೆ. ಕೂತಿದ್ದೀನಿ ರೂಮಲ್ಲಿ. ಸಾಕ್ಸ್ ತರಕ್ಕೆ ಹೋಗಿದ್ದೆ, ಸಾಕ್ಸ್ ಇರಲಿಲ್ಲ. ಸೊ ಸಾಕ್ಸ್ ತಂದೆ. ಇಲ್ಲಿ ಮಳೆ ಒಂದು ಬರ್ತಿದೆ ಅಲ್ಲ, ಸೊ ಹಂಗಾಗಿ ಬಟ್ಟೆ ಆಗಲಿ ಸಾಕ್ಸ್ ಆಗಲಿ ಸ್ವಲ್ಪ ಒಣಗ್ತಾ ಇಲ್ಲ. ಸಾಕ್ಸು ಇರಲಿಲ್ಲ, ಸಾಕ್ಸ್ ತಂದೆ. ಸೊ ನಡೆಯುತ್ತೆ. ಇವಾಗ ನಾಳೆ ಮತ್ತೆ ಹೋಗಬೇಕು ಡ್ಯೂಟಿಗೆ ಜಾಯ್ನ್ ಆಗಬೇಕು. ಸೊ ಗೈಸ್, ಇವತ್ತಿನ ದಿನ ರೂಮಲ್ಲೇ ಇದ್ದೆ. ಎಲ್ಲೂ ಆಚೆ ಜಾಸ್ತಿ ಹೋಗಿಲ್ಲ. ನಿನ್ನೆ ಹೋಗಿದ್ದೆ ಅಲ್ಲ, ಇವತ್ತು ಎಲ್ಲಿಗೆ ಹೋಗಬೇಕು ಅಂತ ಹೋಗಿಲ್ಲ. ಸೊ ನೋಡಿದ್ರಿ ಇವತ್ತಿನ ದಿವಸ ಹೇಗಿತ್ತು, ಏನು ಮಾಡಿದೆ, ಏನಿಲ್ಲ ಅಂತ. ಮಾಡ್ಲಿಕ್ಕೇನು, ಇವಾಗ ಸ್ವಲ್ಪ ಆಚೆ ಹೋಗಿ ಬಂದೆ. ಸೊ ಡೈಲಿ ನನಗೂ ಜಾಬ್ ಇದೆ. ಇವಾಗ ಡೈಲಿ ಸುತ್ತಾಡೋಕ್ಕೂ ಆಗಲ್ಲ. ದಿನಚರಿ ನಡೀತಾ ಇದೆ. ನನ್ನ ಲೈಫಲ್ಲಿ ಏನು ಮಾಡ್ತಾಯಿದ್ದೀನಿ, ಏನಿಲ್ಲ ಎಲ್ಲ ತೋರಿಸ್ತಾ ಇದ್ದೀನಿ ಗೈಸ್. ಇನ್ನೂ ಸ್ವಲ್ಪ ಒಳಗಡೆ ಮಿಸ್ ಆಗ್ತಾಯಿದೆ. ಸ್ವಲ್ಪ ಒಂದು ಕ್ಯಾಮರಾ ಅದು ಇದು ತೊಗೋಬೇಕು ಅಂತ ಇದ್ದೀನಿ.
ಯಾವುದು ಇದು ಗೈಸ್ ಆಸ್ಮೋ ಪಾಕೆಟ್ ತೊಗೋಬೇಕು ಅಂತ ಇದ್ದೇನೆ. ಅದು ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ ವೀಡಿಯೋ ಎಲ್ಲ ಮಾಡಲಿಕ್ಕೆ. ಸ್ವಲ್ಪ ಫೋನಲ್ಲಿ ಕರೆಕ್ಟಾಗಿ ವೀಡಿಯೋ ಆಗ್ತಾಯಿಲ್ಲ, ಸೊ ಅದು ತೊಗೊತೀನಿ. ಅದಾದಮೇಲೆ ವೀಡಿಯೋ ನೋಡೋಣ, ಕರೆಕ್ಟಾಗಿ ಮಾಡ್ತಾ ಹೋಗ್ತೀನಿ. ಸೊ ನೋಡಿದರೆ ಇವತ್ತಿನ ದಿವಸ ಹೇಗಿತ್ತು, ಏನು ಮಾಡಿದೆ ಏನಿಲ್ಲ ಅಂತ ಡೈಲಿ ಇದೇ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೆ ಗೈಸ್. ವೀಡಿಯೋ ನೋಡ್ತಾ ಇರಿ, ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ದಿವಸಕ್ಕೆ ವಿರಾಮ ಕೊಡೋಣ. ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.